ನಾನು ಈಗ ತಾನೇ ಅವ್ರ ಕಂಡೀಷನ್ ಚೆಕ್ ಮಾಡಿದ್ದೀನಿ. ದೆರ್ ಇಸ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇನ್ ಹಿಸ್ ವೈಟಲ್ಸ್. ಮೋಸ್ಟ್ಲಿ ಲಕ್ಷ್ಮಿ ಮಾತಾಡೋದೆಲ್ಲ ಅವ್ರು ಕೇಳಿಸ್ಕೊತಾ ಇದ್ದಾರೆ. ಆದರೆ ರಿಯಾಕ್ಟ್ ಮಾಡುವಂಥ ಸ್ಟೇಟಲ್ಲಿ ಇಲ್ಲ. ಅಂದರೆ ಡಾಕ್ಟರ್? ಅಂದರೆ ಇಮಿಡಿಯೇಟ್ ರಿಕವರಿ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಲೆಟ್ಸ್ ವೇಟ್ ಆ್ಯಂಡ್ ಸಿ. ಲಕ್ಷ್ಮಿ, ಹಾಂ ಸರ್. ಅವ್ರ ಅಕಸ್ಮಾತ್ ನಿಮ್ಮ ಹೆಸರನ್ನು ಮತ್ತೆ ಕರೆದ್ರೆ ನೀವು ಬರಬೇಕಾಗತ್ತೆ. ಸರಿ ಸರ್. ದೇವಕಿ, ನಾನು ನೆಕ್ಸ್ಟ್ ಕೌನ್ಸಿಲಿಂಗಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಓಕೆ. ಸರಿ ಮಾವ, ನಾನಿನ್ನು ಹೊರಡ್ತೀನಿ. ಎಲ್ಲಿಗೆ ಹೋಗ್ತೀಯ ಲಕ್ಷ್ಮಿ? ಎಲ್ಲಿ ಉಳ್ಕೊಂಡಿದ್ಯಾ? ಎಲ್ಲಿ ಅಂತ ಕೇಳಿದೆ ಲಕ್ಷ್ಮಿ. ಅಜ್ಜಿ, ಅದು ನನ್ನ ಫ್ರೆಂಡ್ಸ್ ಜೊತೆ. ನಿಮ್ಮ ತಾತ ಇನ್ನೂ ಬದುಕಿದ್ದಾರೆ ಲಕ್ಷ್ಮಿ, ನಾನು ಇನ್ನೂ ಬದುಕಿದ್ದೀನಿ. ಅಜ್ಜಿ, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ಮತ್ತು ಯಾಕೆ ನೀನು ಹೀಗೆ ಮಾಡ್ತಿದ್ಯಾ ಲಕ್ಷ್ಮಿ? ನೀನು ಎಲ್ಗೂ ಹೋಗಬಾರ್ದು, ಹೋಗೋದಕ್ಕೆ ನಾನು ಬಿಡಲ್ಲ. ಅಜ್ಜಿ, ನಾನು ಏನೇ ಮಾಡಿದ್ರು ಈ ಮನೆಗೆ ಒಳ್ಳೇದಕ್ಕೋಸ್ಕರನೇ ಅಜ್ಜಿ. ಆದರೆ ನನಗೀಗ ಓದು ತುಂಬ ಮುಖ್ಯ. ಅದಕ್ಕೋಸ್ಕರ ಈ ನಿರ್ಧಾರ ತಗೊಂಡಿದ್ದೀನಿ. ಪ್ಲೀಸ್ ಅಜ್ಜಿ. ಲಕ್ಷ್ಮಿ, ನಮ್ಮ ಮನೇಲಿ ನಿನಗೆ ಓದೋದಕ್ಕೆ ಜಾಗ ಇಲ್ವಾ? ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೀಯಾ? ಓದೋದಕ್ಕೆ ಜಾಗಕ್ಕಿಂತ ವಾತಾವರಣ ಮುಖ್ಯ ಅಜ್ಜಿ. ಅಜ್ಜಿ ತಾತ ಇರೋ ಮನೇಲಿ ವಾತಾವರಣ ಇಲ್ವಾ ನಿನಗೆ ಲಕ್ಷ್ಮಿ? ಯಾರು ಹೇಳಿದ್ದು ಹಾಗಂತ? ಇಲ್ಲ, ನೀನೆಲ್ಲೂ ಹೋಗ್ಕೊಡ್ದು ಲಕ್ಷ್ಮಿ, ನಮ್ಮ ಜೊತೆನೆ ನಮ್ಮ ಮನೇಲಿ ಇರಬೇಕು. ಅಜ್ಜಿ ಪ್ಲೀಸ್ ಅಜ್ಜಿ. ಲಕ್ಷ್ಮಿ, ನಮ್ಮ ಮನೇಲಿ ಯಾರೂ ನಿನ್ನ ತಂಟೆಗೆ ಬರಲ್ಲ. ನಿನ್ನ ಪಾಡಿಗೆ ನೀನಿರೋ, ಓದ್ಕೋ, ನಾನು ನೋಡ್ಕೋತೀನಿ. ಅಪ್ಪ, ಮನೇಲಿ ಇರೋಕ್ಕೆ ಅವ್ಳಿಗೆ ಇಷ್ಟ ಇಲ್ಲ ಅಂದಮೇಲೆ ಅದ್ಯಾಕೆ ಅಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದೀರಾ? ಇದೆಲ್ಲ ಶುರು ಆಗಿದ್ದು ನಿನ್ನಿಂದ. ನೀನು ಮನೆಯಿಂದ ಹೋಗದೆ ಇದ್ದಿದ್ರೆ ನಿಮ್ಮಮ್ಮ ಕಂಪ್ಲೇಂಟ್ ಕೊಡ್ತಾ ಇರಲಿಲ್ಲ. ಮಾವ ಪ್ಲೀಸ್ ಮಾವ, ಮನೇಲಿ ನನ್ನಿಂದ ಜಗಳ ಬೇಡ. ಮನೇಲಿ ನನ್ನ ಪಾಡಿಗೆ ನಾನಿದ್ರೂ ಯಾರೋ ಹೊರಗ್ನೋಳಾಗಿರಬೇಕು. ಮನೇಲಿದ್ದು ಹೊರಗ್ನೋಳಾಗಿರೋದಕ್ಕಿಂತ ಹೊರಗೆ ಇರ್ತೀನಿ ಮಾವ. ಪ್ಲೀಸ್ ಮಾವ, ಅರ್ಥ ಮಾಡ್ಕೊಳ್ಳಿ. ಮೊದಲು ತಾತ ಹುಷಾರಾಗಲಿ, ಆಮೇಲೆ ತಾತನ ಹತ್ರ ನಾನೇ ಮಾತಾಡ್ತೀನಿ. ಅವ್ರು ನನ್ನ ನಿರ್ಧಾರನ ಒಪ್ಕೋತಾರೆ. ದಯವಿಟ್ಟು ಮಾವ, ಇದು ಒಂದು ವಿಷಯದಲ್ಲಿ ನನ್ನನ್ನು ತಡಿಬೇಡಿ. ನಾನು ಹೊರಡ್ತೀನಿ. ಲಕ್ಷ್ಮಿ, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದೆಯಮ್ಮ? ಮನೆಗೆ ಬಾ. ಬೇಡ ಮಾವ, ಆಟೋದಲ್ಲಿ ಹೋಗ್ತೀನಿ, ಏನು ತೊಂದರೆ ಇಲ್ಲ. ಇಷ್ಟೊತ್ತಿನಲ್ಲಿ ಒಬ್ಬಳೇ ಹೋಗೋದು ಸೇಫ್ ಅಲ್ಲ ಲಕ್ಷ್ಮಿ. ಒಬ್ಬಳೇ ಬದುಕ್ತಿದ್ದೀನಲ್ಲ ಮಾವ, ಇದನ್ನು ಕಲ್ತ್ಕೋತೀನಿ. ಅಯ್ಯೋ, ಇಷ್ಟೊತ್ತಾಗೋಯ್ತಾ? ಹುಡುಗರು ಟ್ಯೂಷನ್. ಅಮ್ಮ, ಏನಾಯ್ತೋ? ಕೆಟ್ಟ ಕನ್ಸ್ಕೊಂಡಿಯೇನೋ? ನೀನೇನಮ್ಮ ಮಾಡ್ತಾ ಇದೀಯ ಅಲ್ಲಿ? ಒಗ್ದು ಇಸ್ತ್ರಿ ಮಾಡಿರೋ ಬಟ್ಟೆಗಳನ್ನ ಕಬಡಲ್ಲಿ ಇಡೋಕ್ ಬಂದೆ ಕಣೋ. ನೀನ್ ಯಾಕೋ ಈ ಗಾಬರಿಯಲ್ಲಿ ಎದ್ದೇಳ್ತಿದೀಯಾ? ಅಮ್ಮ, ನನ್ನನ್ನು ಬೆಳಗ್ಗೆ ಎಪ್ಸೋದಲ್ವಾ? ನಾನು ಮಕ್ಕಳ ಟ್ಯೂಷನ್ಗೆ ಬರಕ್ಕೆ ಹೇಳಿದ್ದೆ. ಅದಕ್ಕೆ ಯಾಕೋ ಇಷ್ಟೊಂದು ಗಾಬರಿ ಮಾಡ್ಕೊಂಡಿದೀಯಾ ಹುಚ್ಚುಡ್ಗ? ಇಸ್ತ್ರಿ ಮಾಡಿರೋ ಬಟ್ಟೆಗಳನ್ನ ನೀನೇ ಕಬಡಲ್ಲಿ ಇಟ್ಬಿಡು, ನನಗೆ ಗೊತ್ತಾಗಲ್ಲ. ಒಳ್ಳೆ ಹುಡುಗ.
ನಾನು ಅಷ್ಟೊಂದು ಸೀರಿಯಸ್ ಆಗಿರೋ ವಿಷಯ ಹೇಳಿದ್ರೆ ನಮ್ಮಮ್ಮ ನಕ್ಕೊಂಡು ಹೋಗ್ತಾ ಇದ್ದಾರಲ್ಲ. ಅಮ್ಮ 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 ಅಮ್ಮ, ಏನು? ಮನೆ ಪಾಠಕ್ಕೆ ಬಂದ ಮಕ್ಕಳಿಗೆ ಏನಂತ ಹೇಳಿ ಕಳ್ಸಿದ್ರಿ? ಮೇಷ್ ಇನ್ನೂ ಮಲಗಿದ್ದಾರೆ ಅಂತ ಹೇಳಿದ್ರ? ನನ್ನ ಮಗನ ಮರ್ಯಾದೆನ ನಾನು ಯಾಕಪ್ಪ ತೆಗಿಲಿ? ಸಂಜೀವ, ನಿದ್ದೆ ಆಯ್ತೇನೋ? ಮಧ್ಯಾಹ್ನದವರೆಗೂ ನಿದ್ದೆ ಮಾಡೋ ಪ್ರಾಣಿ 3 ಅಕ್ಷರ. ಮೊದಲನೇ ಅಕ್ಷರ ಸಮ್, ಕೊನೆ ಅಕ್ಷರ ವ. ಮಧ್ಯದ್ದೇ ಏನು ಅಂತ ಗೊತ್ತಾಗ್ತಿಲ್ಲ. ನಿಂಗೇನಾದರೂ ಗೊತ್ತೇನೋ ಸಂಜೀವ? ಸಂಜೀವ ನೀನೇ ಅಲ್ವೇನೋ? ಮಾವ, ತಮಾಷೆ ಮಾಡಬೇಡಿ. ಪಾಪ ಮಕ್ಕಳು ಮನೆ ತನಕ ಬಂದು ಹೋದ್ರು ಅಂತ ನಾನು ಬೇಜಾರು ಮಾಡ್ಕೊಂತಿದ್ರೆ ನೀವು ಒಳ್ಳೆ. ನೀನು ಯಾಕೋ ಬೇಜಾರು ಮಾಡ್ಕೋತೀಯಾ? ಏನು ಊರಿಗೆಲ್ಲ ನೀನೊಬ್ಬನೇ ಮೇಷ್ಟ್ರ? ನೀನಿಲ್ಲ ಅಂದರೆ ಇನ್ನೊಬ್ರು. ಈ ಊರಲ್ಲಿ ನನಗಿಂತ ಚೆನ್ನಾಗಿ ಗಣಿತ ಹೇಳ್ಕೊಡೋರು ಯಾರಿದ್ದಾರೆ? ಇದ್ದಾರೆ. ಹೊರಗಡೆ ಹೋಗಿ ನೋಡು ಸಂಜೀವ, ಹೊಸ ಮೇಷ್ಟ್ರು ಬಂದಿದ್ದಾರೆ. ಹೊಸ ಮೇಷ್ಟ್ರು ಬಂದಿದ್ದಾರಾ? ಈಗ ಇಲ್ಲಿ ಯಾವ ಸಂಖ್ಯೆ ಬರಬೇಕು ಗೊತ್ತಾ ಯಾರಿಗಾದ್ರೂ? ಸರಿ, ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ಈಗ ಇಲ್ಲಿ 9, 8, 7, 6, 5, 4 ಆದಮೇಲೆ 6. ಈಸಿಯಾಗಿ 9 ಮಗ್ಗಿ ಕಂಪ್ಲೀಟ್. ಅರ್ಥ ಆಯ್ತಾ ಮಕ್ಕಳೇ? ಅರ್ಥ ಆಯ್ತು ಮಿಸ್. ವೆರಿ ಗುಡ್. ಇವತ್ತಿಗೆ ಇಷ್ಟು ಸಾಕು. ನಾಳೆ ಇದನ್ನೇ ನೀಟಾಗಿ ಬರ್ಕೊಂಡು ಬಂದು ಯಾವುದೇ ಥರ ತಪ್ಪಿಲ್ಲದೆ ಇರೋ ಹಾಗೆ ನಿಮ್ಮ ಮೇಸ್ಟ್ರಿಗೆ ತೋರಿಸ್ಬೇಕು. ನಾಳೆ ನಿಮ್ಮ ಮೇಸ್ಟ್ರೇ ಬಂದು ಕಂಟಿನ್ಯೂ ಮಾಡ್ತಾರೆ, ಸರಿನಾ? ಓಕೆ ಮಿಸ್. ಮಿಸ್ ನಾಳೆನ ನೀವೇ ಹೇಳ್ಕೊಳ್ರಿ ಮಿಸ್. ನೀವೇ ಚೆನ್ನಾಗಿ ಹೇಳ್ಕೊಡ್ತೀರಾ. ಯಾಕ್ರಪ್ಪ, ನಾನು ಚೆನ್ನಾಗಿ ಹೇಳ್ಕೊಡಲ್ವಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಚೆನ್ನಾಗಿ ಹೇಳ್ಕೊಡ್ತೀರಾ ಸರ್, ಆದ್ರೆ ಮಿಸ್ ಇನ್ನೂ ಚೆನ್ನಾಗಿ ಹೇಳ್ಕೊಟ್ರು. ಸರಿ, ಮಿಸ್ ಹೇಳ್ಕೊಟ್ಟಿದ್ದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ. ನಾಳೆ ಅದ್ರ ಮೇಲೇನೆ ಪ್ರಶ್ನೆ ಕೇಳ್ತೀನಿ, ಓಕೆನಾ? ಈಗ ಹೊರಡಿ. ಓಕೆ ಸರ್.